ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮೊಟ್ಟಿಗೆ ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಳಕಾಯಿ ಉಪ್ಪಿನಕಾಯಿ. ಇವತ್ತಿನ ದಿನ ನಾವು ಚಳಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಒಂದು ಕಡೆ ಚಳಕಾಯಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದಲೇ ಇರ್ಬೋದು. ಗೊತ್ತಿರೋರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇದು ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ಹೆಚ್ಚಾಗಿ ಇದು ಮಲೆನಾಡು ಸೈಡ್ ಸಿಗುತ್ತೆ. ನಮ್ಮ ಮನೇಲಿ ನಾವು ಯಾವ ರೀತಿ ಚಳಕಾಯಿ ಮಾಡ್ತಾಯಿದ್ದೀವಿ, ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೆಂತೆ, ಸ್ವಲ್ಪ ಅಗಸೆ ಬೀಜ, ನಂತರ ಸಾಸಿವೆ, ಜೀರಿಗೆ, ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ತೊಗೋಬೇಕು. ಮತ್ತು ಅದನ್ನು ಬೆಳ್ಳುಳ್ಳಿನ ಏನು ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ನಂತರ ಮೆಂತೆ, ಜೀರಿಗೆ, ಅಗಸೆ ಬೀಜ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ನೋಡಿ, ಈ ಥರ ನೀರು ಹಾಕ್ಬಿಟ್ಟು ಎಲ್ಲದನ್ನು ನಾವೇನು ತೊಗೊಂಡಿದ್ವಲ್ಲ ಉಪ್ಪಿನಕಾಯಿಗೆ ಅದಿಷ್ಟನ್ನ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಈಗ ಒಂದು ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಅದಿಷ್ಟು ರುಬ್ಬಿದ್ದನ್ನು ಹಾಕೊಂಡ ನಂತರ ಏನು ಖಾರ ಪುಡಿ ತಗೊಂಡಿದ್ವಲ್ಲ ಖಾರ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀವಿ. ನೋಡಿ, ಕಾಯಿ ಮುಳುಗೋ ರೀತಿಲಿ ನೀರು ಹಾಕ್ಕೋಬೇಕು. ಅದಕ್ಕೆ ನೀರು ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆದಷ್ಟು ಜಾಸ್ತಿ ನೀರನ್ನೇ ಹಾಕ್ಕೋಬೇಕು. ಇದು ಎಲ್ಲ ಉಪ್ಪಿನಕಾಯಿ ಥರ ಅಲ್ಲ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ತುಂಬ ಲೋಳೆ ಥರ ಇರುತ್ತೆ. ಇದರಲ್ಲಿ ಈ ಲೋಳೆನ ಹೋಗಬೇಕು ಅಂದರೆ ಪ್ರತಿದಿನ ಬಿಸಿಲಲ್ಲಿ ಇಡಬೇಕು. ದಿನ ಬೆಳಿಗ್ಗೆ ಇದನ್ನು ಇಡಬೇಕು. ಇದೇ ರೀತಿ ಒಂದು ವಾರ ಬಿಸಿಲಿಗೆ ಇಟ್ಟರೆ ಅದು ಅಂಟು ಲೋಳೆ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಈ ಥರ ಬಿಸಿಲಿಗೆ ಇಟ್ಟು ತೆಗೆದು ನಂತರ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ವರ್ಷಕ್ಕೆ ಒಂದೇ ಸಲ ಈ ಕಾಯಿ ಸಿಗೋದು. ಇದೇ ರೀತಿ ಬಿಸಿಲಿಗೆ ಒಂದು ವಾರ ಇಟ್ಟ ನಂತರ ಈ ಉಪ್ಪಿನಕಾಯಿನ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.